ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತ ಹೇಳೋದಿಕ್ಕೆ ಕಲ್ಪನೆಗಳನ್ನ ಬಳಸಿ ಹೇಳಬೇಕು. ಉದಾಹರಣೆಗೆ, ಅವಳ ನಗು ಕೇವಲ ನಗುವಲ್ಲ, ಅದು ಕತ್ತಲಲ್ಲಿ ಅರಳಿದ ಪಾರಿಜಾತ. ಅವಳ ಮಾತು ಕೇವಲ ಶಬ್ದವಲ್ಲ, ಅದು ಮರುಭೂಮಿಯಲ್ಲಿ ಬಿದ್ದ ಮಳೆಹನಿ. ಹೀಗೆ ಪರವಾಗಿಲ್ಲ ಕೃಷ್ಣ, ನಮ್ಮನೆಲ್ಲೂ ಮಿನಿ ಕವಿ ಇದ್ದಾನೆ. ಹಾಗಿದ್ರೆ ನೀನೇ ಕವಿತೆ ಬರ್ಕೊಡ್ತೀಯಾ? ನಿಮಗೀಗ್ಲೂ ನನ್ನ ಮೇಲೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಹೇಳಿ, ಸ್ಪಾಟ್ ಅಲ್ಲೇ ಉದುರಿಸ್ತೀನಿ. ಓಹೋ, ನಿನ್ನ ಹತ್ರ ಇನ್ಸ್ಟಂಟ್ ಕಾಫಿ ತರ ಇನ್ಸ್ಟಂಟ್ ಕವಿತೆಗಳು ಇದೆಯಾ? ಇದೆ, ಅದನ್ನ ಆಶು ಕವಿತೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಮತ್ ಹಾಗೆ ಒಂದೆರಡು ಬಿಡು ನೋಡೋಣ. ಹೇಳಲಾಗದ ಸಾವಿರ ಮಾತುಗಳು ನಿನ್ನ ಕಣ್ಣಿನ ನೋಟದಲ್ಲಿ ಅಡಗಿದೆ. ಈ ಜನುಮದ ಪುಣ್ಯವೋ ಏನೋ, ನನ್ನ ಎಲ್ಲಾ ಕವಿತೆಗಳು ನಿನ್ನ ಹೆಸರಲ್ಲಿ ಮುಗಿಯುತ್ತಿದೆ. ಕನಸಲ್ಲಿ ಕಂಡ ನಂತರ ಭಯವೆಲ್ಲ ಮಾಯವಾಗಿದೆ. ನನಗೊಂದು ತುಂಬಿಕೊಳ್ಳಲು ಹೃದಯನೂ ಸಾಲದಾಗಿದೆ. ಮೊದಲೇನೆ ಹೇಳಿ ಬಿಡುವೆನು, ನನಗಂತೂ ಪ್ರೀತಿಯಾಗಿದೆ. ಅಲಿಮಾರಿಯಾದ ಜೀವದ ಮನವೀಗ ಸೂರೆಯಾಗಿದೆ. ಉಳಿತಾಯ ಇಲ್ಲದಿದ್ದರೂ ಒಲವೊಂದೇ ಆಸ್ತಿಯಾಗಿದೆ. ಸಿರಿಯಲ್ಲಿ ಸಿಕ್ಕ ಮೇಲೆಯೇ ಪರದಾಟ ಜಾಸ್ತಿಯಾಗಿದೆ. ಸೂಪರ್! ಮಿನಿ ಕಾಳಿದಾಸ ಮಾಡ್ರನ್ ಮೇಘ ಸಂದೇಶಕ್ಕೆ ನೀನೇ ಕರೆಕ್ಟ್ ಕವಿ ಕಣೋ. ಬರೆಯೋ, ಅದೆಷ್ಟಾಗುತ್ತೋ ಅಷ್ಟು ಕವಿತೆಗಳನ್ನ ಬರ್ದು ಬಿಸಾಕು. ಬರೀ ಬರ್ದು ಬಿಸಾಕದಲ್ಲ ರುಕ್ಮಿಣಿ ಅವರೇ, ಒಂದೊಂದೇ ಪುಟದಲ್ಲಿ ನನ್ನ ಭಾವನೆ ಪದಗಳನ್ನ ಪೋಣಿಸಿಡ್ತೀನಿ. ವಾವ್, ಸೈಲೆಂಟು ಟ್ಯಾಲೆಂಟು. ಬರಿ ಕೃಷ್ಣ, ಸಾಕಮ್ಮ, ನೀನು ಕೂತ್ಕೋ. ಊಟ ಮಾಡಲ್ವಾ? ನನಗೆ ಹಸಿವಿಲ್ಲ ಕಣ. ಈ ಮನೆಯಲ್ಲಿ ಇನ್ನೂ ತುಂಬ ಜನ ಊಟ ಮಾಡಬೇಕಾಗಿದೆ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದರೆ ಈ ಟೇಬಲ್ಗೂ ಒಂದು ಮರ್ಯಾದೆ ಅಲ್ವಾ? ಎಲ್ಲರೂ ನಮ್ಮೋರೇ ಆಗಿದ್ರೆ ಅದಕ್ಕೊಂದು ಮರ್ಯಾದೆ ಅಮ್ಮ. ಎಲ್ಲರೂ ನಮ್ಮೋರ ಹಾಗೆ ನಾಟಕ ಮಾಡಿದ್ರೆ ಆ ಪ್ರೀತಿಗೆ ಬೆಲೆನೇ ಇರಲ್ಲ. ಆಯ್ತು ಕಣ, ಊಟನಾದರೂ ನೆಮ್ಮದಿಯಾಗಿ ಮಾಡು. ಹಳೆದೆಲ್ಲ ಯಾಕೆ ಕೆದಕ್ತೀಯ? ಊಟ ಮಾಡು. ಅಡುಗೆ ಹೇಗಿದೆ? ನನ್ನ ಕೈ ರುಚಿ ಹಾಗೇ ಇದೆಯಾ ಅಥವಾ ಏನಾದರೂ ಬದಲಾಗಿದೆಯಾ? ನಿನ್ನ ಪಕ್ಷ ಬದಲಾಗಿದೆ ಅನ್ನೋದು ಬಿಟ್ರೆ ನಿನ್ನ ಕೈ ರುಚಿ ಹಾಗೇ ಇದೆ ಅಮ್ಮ. ನಾಗಲಕ್ಷ್ಮಿ ಅವರೇ, ಇಷ್ಟು ತಡವಾಗಿ ಬರ್ತಿದ್ದೀರಾ? ನಾನು ಯಾವಾಗ ಕರೆದಿದ್ದು, ನೀವು ಈಗ ಬರ್ತಿದ್ದೀರಾ? ಕೂತ್ಕೊಳ್ಳಿ, ಊಟ ಮಾಡಿ. ಕೂತ್ಕೊಮ್ಮ. ಸೂರ್ಯ, ಊಟ ಮಾಡ್ತಿರ್ಬೇಕಾದ್ರೆ ಅರ್ಧಕ್ಕೆ ಎದ್ರೆ ಅನ್ನಪೂರ್ಣೇಶ್ವರಿಗೆ ಕೋಪ ಬರುತ್ತೆ ಅಂತ ನೀನೇ ನಂಗೆ ಎಷ್ಟೋ ಸಲ ಹೇಳಿದ್ಯಾ. ಪ್ಲೀಸ್, ನೀನು ಊಟನ ಕಂಟಿನ್ಯೂ ಮಾಡು. ನಡಿಮ್ಮ.
ಇದ್ಯಾಕೋ ಅತಿ ಆಯ್ತು ಸೂರ್ಯ. ನೀನು ಅವ್ರ ಕೈ ರುಚಿ ತಿನ್ನಲ್ಲ ಅಂತ ನಾನೇ ಅಡಿಗೆ ಮಾಡಿ ಬಡಿಸ್ದೆ. ಅಂಥದ್ರಲ್ಲಿ ಅವ್ರು ಬಂದು ಊಟಕ್ಕೆ ಕೂತ್ಕೋಬಾರ್ದು ಅಂತಂದ್ರೆ ಹೇಗೆ ಹೇಳು? ಹಸ್ಕೊಂಬಂದವ್ರನ್ನ ಅವ್ರನ್ನ ಹಾಗೆ ಕಳಿಸ್ತಿದ್ಯಲ್ಲ, ಇದು ನಿಂಗೆ ಸರಿ ಅನ್ಸುತ್ತಪ್ಪ? ನಾನಿನ್ನವರಿಗೆ ಹೋಗು ಅಂತ ಹೇಳಿಲ್ವಲ್ಲಮ್ಮ. ಅವರಿಂದ ಸ್ವಲ್ಪ ದೂರ ಇರೋಣ ಅಂತ ನಾನೇ ಹೋಗ್ತಾ ಇದ್ದೆ ಅಷ್ಟೇ. ಇಷ್ಟಕ್ಕೂ ಅವ್ರು ಯಾರಿಗೂ ತೊಂದರೆ ಕೊಡಬೇಕು ಅಂತಿದ್ದಿಲ್ವಲ್ಲ ಸೂರ್ಯ? ನಿನ್ನನ್ನು ಮೆಚ್ಚಿಸ್ಬೇಕು ಅನ್ನೋ ಉದ್ದೇಶ ಕೆಟ್ಟದ್ದ ಹೇಳು? ಅವ್ರು ಮಾಡಿರೋ ತಪ್ಪು ಏನು ಅಂತ ಅವ್ರಿಗೆ ಗೊತ್ತಾಗಿದೆ ಕಣೋ. ಈಗ ನೀನು ಕೋಪ ಹಠ ಸಾಧಿಸೋದ್ರಿಂದ ಏನೂ ಆಗಲ್ಲ. ಇದನ್ನ ಎಲ್ಲಿವರೆಗೂ ಮುಂದುವರಿಸ್ಬೇಕು ಅಂತ ಅನ್ಕೊಂಡಿದೀಯಾ ನೀನೇ ಹೇಳು. ಇದರಿಂದ ಏನ್ ಸರಿ ಹೋಗುತ್ತೆ ಅನ್ನೋದಾದ್ರೂ ಹೇಳು. ಅಮ್ಮ, ನೀನಾಗಲೇ ನನಗೆ ಹಳೇದನ್ನೆಲ್ಲ ಕೆದಕಬೇಡ ಅಂತ ಬುದ್ಧಿ ಹೇಳಿ ಈಗ ನೀನೇ ನನ್ನನ್ನು ಕೆಣಕ್ತಾ ಇದೆಯಲ್ಲ, ಇದು ಸರಿನಾ? ಊಟದ ತಟ್ಟೆ ಮುಂದೆ ಈ ಪಂಚಾಯಿತಿ ಎಲ್ಲ ಬೇಕಾ? ಆಯ್ತು ಬಿಡಪ್ಪ, ನಿನ್ ಕೋಪ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಊಟ ಮಾಡು. ಸ್ವಲ್ಪ ಸಾರು ಬಡಿಸ್ತೀನಿ. ನಾನೇ ಬಡಿಸ್ಕೊಳ್ತೀನಿ. ಯಾಕಪ್ಪ, ಯಾಕೆ ಉಪ್ಪು ಹಾಕೊಳ್ತಿದ್ಯಾ? ಅಮ್ಮ, ನಿನಗೆ ಆರೋಗ್ಯ ಸರಿ ಇಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಉಪ್ಪು ಖಾರ ಕಡಿಮೆ ಹಾಕಿದ್ಯಾ. ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಅದಕ್ಕೆ ನನಗೆಷ್ಟು ಬೇಕೋ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ. ಸೂರ್ಯ, ಉಪ್ಪು ಖಾರ ಜಾಸ್ತಿ ತಿನ್ನಬಾರ್ದು ಕಣೋ. ಈಗಲೇ ನಿನಗೆ ಮೂಗಿನ ತುದಿಲೇ ಕೋಪ ಇದೆ. ಇನ್ನು ಹೆಚ್ಚಿಗೆ ತಿಂದ್ರೆ ಮಾತಿಗೂ BP ಜಾಸ್ತಿ ಆಗುತ್ತೆ ಅಷ್ಟೇನೆ. ನನಗೆ BP ರೈಸ್ ಆಗೋದು ಉಪ್ಪು ಖಾರ ತಿನ್ನೋದ್ರಿಂದ ಅಲ್ಲಮ್ಮ. ನಿನ್ನ ಸೊಸೆ ಅಂತ ಹೇಳ್ಕೊಂಡು ಬಂದಿದ್ದಾಳಲ್ಲ, ಅವಳನ್ನ ನೋಡಿದ್ರೇನೆ ಸಾಕು, ಎಲ್ಲ ಆಟೋಮ್ಯಾಟಿಕ್ ಆಗಿ ಪೀಕಿ ಹೊಟ್ಟು ಹೋಗುತ್ತೆ. ಏಯ್ ಸೂರ್ಯ, ಅಯ್ಯ, ನೀನೇನಣ್ಣ ಕುಡ್ದೆ ಎಲ್ಲ ಆಗ್ಲೇ ಟೈಟ್ ಆಗ್ಬಿಟ್ಟಿದ್ಯಾ? ಅಣ್ಣ ನೋಡೋಣ, ಇರೋದೇ 1 ಕ್ವಾರ್ಟ್ರು ಹೊಸೊಸಿ ಕುಡಿಯೋಣ. ಆಯ್ತಪ್ಪ.